ಸರ್ ಅದೇ ಈಗ ಚಂದ್ರಾಯಪಟ್ಟಣದ ಪರಿಹಾರಕ್ಕೆ ಸಂಬಂಧಪಟ್ಟಾಗಿ ಒಬ್ರು ಲ್ಯಾಂಡ್ ಅಕ್ವಿಸಿಷನ್ ಕೈ ಬಿಡಿ ಅಂತಾರೆ, ಇನ್ನೊಬ್ರು 3.5 ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನ್ ಸರ್ ಅವರಲ್ಲೇ ಒಂದು ರೀತಿ ಗೊಂದಲ ಉಂಟಾಗಿದೆ? ಅದೇನು ನಾವು ಸೃಷ್ಟಿ ಮಾಡಿದ್ದಲ್ಲ. ಮನೆದು ಈ ಚಂದ್ರಾಯಪಟ್ಟಣದಲ್ಲಿ ರೈತರು ಈಗ ನಿನ್ನೆ ಮೊನ್ನೆ ಮಾಡಿದಾರೆ. ಅವ್ರು ಮೊದಲು ಕೂಡ ಅವರು ಮೊದಲು ಕೂಡ ಅವ್ರದೇ ಫಸ್ಟ್ ನೋಟಿಫಿಕೇಶನ್ ಆಗಿದ್ದು 28/4 ಅಂದ್ರೆ ಸುಮಾರು 450-500 ಎಕರೆ ಏನಲ್ಲ, ಅದು ಅವರು ಒಪ್ಕೊಂಡ ಮೇಲೆ ಹಿಂದೆ ನೋಟಿಫಿಕೇಶನ್ ಆಗಿದೆ. ಅದು ಆ ರೈತರು ಕೊಡ್ಲಿಕ್ಕೆ ಬಹುತೇಕ ಜನ ಹೆಸರು ರೆಡಿ ಇದ್ದಾರೆ. ಆ ರೈತರದ್ದು ವಿಷಯ ಬೇರೆ. ಈಗ ಅದನ್ನ ಬಿಟ್ಟು ಇವ್ರು ಹೋರಾಟ ಮಾಡ್ತಾ ಇರುವಂತದ್ದು ಏನಿದೆಲ್ಲ ಅದು ಬೇರೆ ಇದೆ. ನಾಳೆ 15ನೇ ತಾರೀಕಿಗೆ ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಹೇಳಬೇಕು ಅದನ್ನ ಹೇಳ್ತಾರೆ. ಗ್ರೀನ್ ಬೆಲ್ಟ್ ಈಗ ಅದನ್ನ ನಿನ್ನೆ ಸಭೆ ಆಗಿದ್ರೆ ಇಲ್ಲಿ ಹೇಳಕ್ ಬರಲ್ಲ. ಮುಖ್ಯಮಂತ್ರಿಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕ ಎಲ್ಲವನ್ನ ಚರ್ಚೆ ಮಾಡಿದಾರೆ. ಮಾಡಿ ಈಗ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ತಮ್ಮ ಅಂತಿಮ ನಿರ್ಣಯ ತಿಳಿಸ್ತಾರೆ. ವಿಚಾರವಾಗಿ ದೇವನಹಳ್ಳಿ ವಿಚಾರವಾಗಿ ಸರ್ ಹೈಕಮಾಂಡ್ ಕೂಡ ಪತ್ರ ಬರೆದಿದ್ದಾರೆ ಚಿಂತಕರು ಅಂತ. ಬರಿಬೋದು ಬಿಡಿ, ಅದಕ್ಕಿಂತ ತಪ್ಪಿದೆ. ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹೈಕಮಾಂಡ್ಗೆ ಒಂದು ದಿವಸ ಇದ್ದೇನೋ ನನಗೆ ಇವರೆಲ್ಲ ಬರೆದಿದ್ದಾರೆ, ನನಗೆ ಒಂದು ಕೇಳಿದ್ರೆ ಇದು ಸರ್ವೇ ಸಾಮಾನ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂತಹದ್ದು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಅವ್ರು ಕೂಡ ಅದನ್ನ ಹೈಕಮಾಂಡ್ ಕೇಳ್ತದೆ, ಹೈಕಮಾಂಡ್ಗೂ ಅರಿವು ಇರ್ತದೆ. ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ, ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲನೂ ಕೂಡ ನಾನು ಈಗೇನು ಹೇಳಕ್ಕೆ ಬರೋದಿಲ್ಲ. ಈಗ ಹೋರಾಟ ನಡೀತಾರಂತಹದ್ದು, ಹೋರಾಟ ಮಾಡೋಂಥವ್ರದ್ದು ಏನಿದೆ ಉದ್ದೇಶ? ಅವ್ರದ್ದು ಕೃಷಿ ಭೂಮಿ ಕೃಷಿಯಾಗಿ ಉಳಿಬೇಕು ಅಂತ ಹೇಳಿ, ಕರೆಕ್ಟಾ? ಕೃಷಿ ಭೂಮಿ ಕೃಷಿಯಾಗಿನೇ ಉಳಿಬೇಕು, ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ. ನಾವು ಇವತ್ತೊಂದು ಸಹ ಒಳ್ಳೆ ರೇಟ್ ಕೊಡ್ತೀವಪ್ಪ, ಅಥವಾ ಈ ಒಳ್ಳೆ ರೇಟನ್ನು ಕೂಡ ನನ್ನ ಮುಖ್ಯಮಂತ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಡಿದ್ದು ಒಳ್ಳೆ ರೇಟ್ ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ. ಅಲ್ಲಿ ಬೆಲೆ ಬಾಳೋ ಭೂಮಿ ಇದೆ, ಡೆವಲಪ್ ಲ್ಯಾಂಡ್ಗೂ ಕೂಡ ಅಷ್ಟೇ ಬರ್ತದೆ. ಈಗ 10,780 ಸ್ಕ್ವೇರ್ ಫೀಟ್ ಕೊಡ್ತೀವಿ. ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿಂತನೆ ಮಾಡ್ತಾ ಇದೀವಿ. ಅದೆಲ್ಲ ಆಫರ್ ಮಾಡ್ತೀವಿ. ಇಷ್ಟ ಆದ್ಮೇಲೆ ಕೂಡ ಇವರು ಇದು ಮಾಡಿದ್ರೆ ಅದು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವಾಗ ನೋಡಿ, ನಿನ್ನೆ ಒಂದ್ ಹೇಳ, ನಾನು ಅವ್ರ ಇದ್ರಲ್ಲೇ ಬೀಳಕ್ಕಾಗಲ್ಲ. ಯಾರು ಹೋರಾಟಗಾರರು ಯಾರು ಹೋರಾಟಗಾರ ಅಲ್ಲ ಅಂತ ಮಾಡಕ್ಕಾಗಲ್ಲ. ಕೇಳಿ, ಈಗ ಅವರು ನಿನ್ನೆ ಕೆಲವೊಬ್ರು ಬಂದಿದಾರಲ್ಲ, ಅವ್ರು ಖಾನಿ ತಗೊಂಡ್ಬಂದಿದ್ರು. ಸುಮಾರು 400 ಎಷ್ಟು ಎಕರೆಗಳದ ಅವ್ರು ತಮ್ಮ ಪಾನಿ ತಗೊಂಡ್ಬಂದಿದ್ರು. ಆರ್ ಟಿ ಸಿ ತಂದು ಮತ್ತೆ ಸದಸ್ಯರು ಎಲ್ಲ ಬೆಲೆ ರೈತರು ಭೂಮಿ ಇದ್ದವನು ಇಂಪಾರ್ಟೆಂಟ್ ಅಲ್ಲ. ಈಗ ಇದ್ರಲ್ಲಿ ಯಾವುದೇ ಇದ್ರಾಗ ಈಗ ಯಾರು ಇಂಪಾರ್ಟೆಂಟು? ಭೂಮಿ ಇದ್ದ ರೈತರು ಇಂಪಾರ್ಟೆಂಟ್. ಈಗ ನಾನು ಹೋರಾಟ ಮಾಡ್ತಿದ್ರೆ ನನ್ನ ಭೂಮಿ ಇಲ್ಲಪ್ಪ, ನಾನು ಹೋರಾಟ ಮಾಡ್ತಿದ್ದೆ ಅಂತ ನಾನು ಇಂಪಾರ್ಟೆಂಟ್ ಅಲ್ಲ. ನನಗೆ ರೈತರು ಕೂಡ ಡೈರೆಕ್ಟ್ ಸಂಬಂಧ. ಅವ್ರು ಕೊಡ್ಬೇಕಾಗಿದ್ರೆ ಕೊಡ್ತಾರೆ, ಬೇಡ ಅವ್ರು ಬಿಡ್ತಾರೆ. ಯಾರಿಗೂ ಒತ್ತಾಯ ಮಾಡೋದಲ್ಲ. ಮುಖ್ಯಮಂತ್ರಿ ಒಳ್ಳೆ ನಿರ್ಣಯ ತೆಗೆದುಕೋತೀವಿ. ನಾನು ಪರ್ಟಿಕ್ಯುಲರ್ಲಿ ಲ್ಯಾಂಡ್ ಎಕ್ವಿಷನ್ ವಿಚಾರದಲ್ಲಿ ನಾನು ಕೂಡ ರೈತನಾಗಿ ನಾನು ಹೋರಾಟ ಮಾಡಿ, ನಾನು ಬರಗಾಲದ ಬಿಜಾಪುರನ್ನ ಇವತ್ತೊಂದು ದಿವಸ ನಾನು ಸಂಪತ್ ಭರಿತವ್ರು ಅಂತ ಬಿಜಾಪುರ ಮಾಡಿದಂತ ಎಲ್ಲ ಇದ್ದೇ ಇದ್ದಾರೆ ನೋಡಿ. ಬಿಜಾಪುರದವ್ರು ಮೊದಲು ಬಿಜಾಪುರ ಹೆಂಗಿತ್ತು, ಇವತ್ತು ಬಿಜಾಪುರ ಹೆಂಗಿದೆ. ಬರದ ನಾಡು ಹಿಂದುಳಿದ ನಾಡು ಅಂತಂದವ್ರೀಗ ಸಂಪತ್ ಭರಿತ ನಾಡು ಮಾಡಿದಂತವ್ನ. ಹಾಗಾದ್ರೆ ಈ ಹೋರಾಟದಲ್ಲಿ ಸರ್, ರೈತರ ಹೋರಾಟದಲ್ಲಿ ಕೆಲವರು ಭಾಗಿಯಾಗಿ ಹೋರಾಟವನ್ನೇ ದಿಗ್ತಪ್ಪಿಸ್ತಾ ಇದಾರ ಅಂತವ್ ಯಾವ್ದನ್ನು ಕೂಡ ಆಗೋದಲ್ರಿ. ನಾಡ್ದು ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ. ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿದ್ದಾರೆ, ಒಂದು ಒಳ್ಳೆ ನಿರ್ಧಾರ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತನ್ನ ಸಿಎಂ ಹೇಳಿದ್ದಾರೆ. ಇದನ್ನ ಯಾವ ತರ ನಾವು ತಿಳ್ಕೊಬೇಕು? ಅವ್ರು ಯಾವ ಹೇಳಿದಾರೆ ಗೊತ್ತಿಲ್ಲ. ಒಂದು ದಿವಸ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದ್ರೆ ಇವತ್ತು ಶಾಸಕರ ಬೆಂಬಲ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಕಡೆ ಇದೆ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದ್ರೆ ನಮ್ಮಲ್ಲಿ ಎಲ್ಲಾನು ಕೂಡ ಇದೆಲ್ಲಾನು ಗಣನೆ ಬರೋದಿಲ್ಲ. ಅದು ನಮ್ಮಲ್ಲಿ ಪಕ್ಷ ಇವತ್ತಿನ ದಿವಸ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಸರ್, ಈಗ ಸಚಿವರ ಮೌಲ್ಯಮಾಪನ ಹೈಕಮಾಂಡ್ ಕೂಡ ಸಿಎಂ ಆಗ್ಬೇಕು ಸರ್. ನಾನು ಅದನ್ನ ಹೇಳಕ್ಕಿಲ್ಲ. ಪ್ರತಿ ಸಲ ರವಿವಾರ ಕೂಡ ಸರ್, ಈಗ ಸಚಿವರ ಮೌಲ್ಯಮಾಪನ ಮಾಡೋಕೆ ಸುರ್ಜೇವಾಲ ಅವರು ಬರ್ತಾರೆ 16ರಿಂದ. ಕೆಲ ಹಿರಿಯ ಸಚಿವರನ್ನ ಕೈ ಬಿಡ್ತಾ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಗೊತ್ತಿಲ್ಲ. ಹಾ ಸರ್, ನನಗೆ ಗೊತ್ತಿಲ್ಲ. ಮೌಲ್ಯಮಾಪನ ಮಾಡಕ್ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಹಿಂದೆ ರಿಪೋರ್ಟ್ ಕಾರ್ಡ್ ಬೇರೆ ತಗೊಂಡಿದ್ರು ನಿಮ್ಮ ಕಡೆಯಿಂದ. ನೀವು ಕೊಟ್ಟಿರ್ಲಿಲ್ವ ಸರ್? ಗೊತ್ತಿಲ್ಲ.
ರಿಪೋರ್ಟಿಗೆ ನಮ್ದು ಏನೇನು ಇರ್ತದೆ ನಾವು ಹೇಳ್ತಿರ್ತೀವಿ ನಾವು ಎಲ್ಲ ಅಲ್ಲ ಸರ್ ಅವ್ರು ಬಂದಿರ್ತಾರೆ. ಸರ್ MLAಗಳದ್ದು ಆಯ್ತು, ಈಗ ಈ ಸಚಿವರದ್ದು 1-to-1 ಮೀಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಏನ್ ಸರ್ ಉದ್ದೇಶ ಈ ತರ? ತಪ್ಪೇನಿದೆ, ಏನೇನ್ ಆಗ್ತಾ ಇದೆ ಅಥವಾ ಈ ಕೆಲವು ಶಾಸಕರು ಈ ಇಲಾಖೆಯಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇದಕ್ಕೆ ಜಾಸ್ತಿ ಹಣ ಕೊಡಬೇಕು, ಏನಪ್ಪಾ ಅದು ಕೇಳ್ಬೋದು, ತಪ್ಪೇನಿದೆ ಅದು. CM ಮಾಡೋ ಕೆಲಸನ ಸುರ್ಜೇವಾಲಾ ಮಾಡ್ತಿದ್ದಾರೆ. ಸುರ್ಜೇವಾಲಾ ಅವರು ದುಡ್ಡು ಕೊಡೋರಲ್ಲ, CM ಅವರೇ ಕೊಡ್ಬೇಕು ಅಂತಿಮವಾಗಿ. ಹಣ ಕೊಡ್ಬೇಕಾಗಿದ್ದು CM ಅವರೇ. ಆದ್ರೆ ಅವ್ರು ಏನಲ್ಲ, ಅವ್ರು ಶಾಸಕ ಅವರೆಲ್ಲ ಅಭಿಪ್ರಾಯ ತಗೊಂಡು ಅವರು ಅದನ್ನ CM ಅವ್ರಿಗೆ ನೋಡಿ ಸರ್ ಹಿಂಗೆಲ್ಲ ಅಭಿಪ್ರಾಯಗಳಿದಾವೆ, ಹೀಗೆಲ್ಲ ಇದಾವೆ, ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ವಿರೋಧ ಪಕ್ಷದವ್ರಿಗೆ ಇದೇ ಅಸ್ತ್ರ ಆಗೋಯ್ತಲ್ಲ ಸರ್? ಈಗ ಹೈಕಮಾಂಡ್ ನೋಡ್ರಿ, ಇದು ನಮ್ಮ ಪಕ್ಷದಾಗ ಅಷ್ಟೇ ಅಲ್ಲ, ಬಿಜೆಪಿದಾಗ ಅಲ್ಲಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಬರ್ತಿರಲ್ವಾ, ಬಂದಾಗ ಮೀಟಿಂಗ್ ಮಾಡ್ತಿರಲ್ಲ MLAs, ನೀವೇ ಅಟೆಂಡ್ ಆಗಿದ್ರಿ. ಹೈಕಮಾಂಡ್ ಸರ್ಕಾರದಲ್ಲಿ ಇಂಟರ್ಫಿಯರ್ ನಮ್ಮ ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು ಕೂಡ ಬರ್ತಾರೆ, ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದು ಮೀಟಿಂಗ್ ಮಾಡಲ್ವಾ, ಶಾಸಕರದ್ದು ಅಭಿಪ್ರಾಯಗಳು ಕೇಳೋದಲ್ವಾ, ಕೆಲಸ ಆಗ್ತಾ ಇದೆ ಅಲ್ಲೋ, ಇನ್ನೂ ಹೆಚ್ಚಿನ ಅನುದಾನ ಬೇಕಾ? ಅದ್ರ ನನ್ನ ಕಡೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಇದೆ. ನನಗೆ ಸಂಪೂರ್ಣವಾದಂಥ ಮಾಹಿತಿ ಏನಿದೆ ಅಂದರೆ ಯಾರ್ಯಾರೆಲ್ಲ ಅಗ್ರಿಮೆಂಟ್ ಹೋಲ್ಡರ್ಸ್ ಇದ್ದಾರೆ, ಯಾರ್ಯಾರು ರಾಜಕಾರಣಿಗಳ ಲ್ಯಾಂಡ್ ಎಷ್ಟಿದೆ, ನಮ್ಮಂಥವ್ರದ್ದು ಯಾರ್ಯಾರು ಅಗ್ರಿಮೆಂಟ್ ಏನಿದಾವೆ ಎಲ್ಲ ನಮ್ಮ ರಾಜಕಾರಣಿಗಳು ಕುಮ್ಮಕ್ಕಿದೆಯಾ ಅಂತ ಸರ್ ಈ ತರದ್ದು? ಇದು ಮಾಡಿ ಕಾಂಟ್ರವರ್ಸಿ ಮಾಡಕ್ ಹೋಗಲ್ಲ. ಈಗ ಪ್ರತಿಯೊಬ್ಬರಿಗೂ ಹೋರಾಟ ಆಗ್ತಿದೆ, ಅವರು ಬೇಡ ಅಂತಾರೆ, ಇವರು ತಗೊಳ್ಳಿ ಅಂತಾರೆ, ನಮ್ಗೆ ಆ ರೇಟ್ ಕೊಡುತ್ತೆ, ಆ ರೇಟ್ ಕೊಡಕ್ಕಾಗತ್ತೆ, ನಮ್ಗೆ ಅದು ವಿಚಾರ ಮಾಡ್ಬೇಕಾಗ್ತದೆ. ಸರ್ ಈಗ ಸುಮ್ಮನೆ ನಾನು ಈ ಗೊಂದಲಕ್ಕೆ ಸೃಷ್ಟಿ ಮಾಡಕ್ ಸರ್, ಯಾರ ಬೇಗೋ ಅಲಿಗೇಷನ್ ಮಾಡಕ್ ಹೋಗ್ತಾ ಇಲ್ಲ. ಇಷ್ಟೇ ಇವತ್ತು ದಿವಸ ಉದ್ದಿಮೆಗಳು ಮತ್ತು ಏನು ಕೃಷಿ ಎರಡೂ ಕೂಡ ಹೋಗ್ಬೇಕು. ಈಗ ನಿನ್ನೆ ನೋಡಿ ಇಲ್ಲೇ ಇದೆ ನನ್ನ ಪಾಕೆಟ್ನಲ್ಲಿ 17 ವರ್ಷ ನಂತರ ಏನು ನಂದಿಗ್ರಾಮ ಆಯ್ತಲ್ಲ, ಟಾಟಾ ನ್ಯಾನೋ ಪ್ರಾಜೆಕ್ಟ್, 17 ವರ್ಷ ನಂತರ ಟಾಟಾದವ್ರ ಜೊತೆ ಇವತ್ತೊಂದು ದಿವಸ ಮಾತುಕತೆ. 17 ವರ್ಷ ಟಾಟಾ ರಿಟರ್ನ್ಸ್ ಟು ಮಮತಾ ಬೆಂಗಾಲ್. ಎಷ್ಟು ಪ್ಯಾಟರ್ನ್ ಅನ್ನೋದು ಸರ್ ಏನ್ರಿ? ಧಾರವಾಡದ ಕೇಳಿದ್ರಿ ಸರ್. ಹಿಸ್ಟಾರಿಕ್ ಮೀಟಿಂಗ್ ಸಿನ್ಸ್ ಫೋರ್ಸ್ಟ್ ಸಿನ್ಸ್ ಎಕ್ಸಿಟ್ ಏನ್ರಿ 17 years ಏನ್ರಿ ಏನಾಗ್ತದೆ ಇದು? ಈಗ ಮತ್ತೆ ಬರುತ್ತೆ ಸರ್ ಕರ್ನಾಟಕ ಪ್ಯಾಟರ್ನ್. ಬಿಸ್ನೆಸ್ ಟುಡೇ ನಿಮ್ದು ಮ್ಯಾಗ್ಝಿನ್ 17 years after Singur storm, ಟಾಟಾ ಸನ್ ಚೇರ್ಮನ್ ಮೀಟ್ಸ್ ಭೇಟಿ. ನಿಮ್ಮನ್ನು ಅನ್ನಲ್ಲಪ್ಪ, ಅಲ್ಲಿ 17 ವರ್ಷ ಇಂಡಸ್ಟ್ರೀಸ್ ಕ್ಲೋಸ್ ಮಾಡಿ ಅಂದ್ರೆ ಈ ತರ ಎಲ್ಲ ಇರ್ತವೆ. ಹೀಗಾಗಿ ಉದ್ದಿಮೆಗಳು ಹೋಗ್ಬೇಕು, ಕೃಷಿನೂ ಹೋಗ್ಬೇಕು, ರೈತರಿಗೆ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ಭೂಸ್ವಾಧೀನ ಕಾಯ್ದೆ 2013 ತಂದಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ. ನಾವು 2013 ಕಾಯ್ದೆ ಪ್ರಕಾರನೇ ಅವ್ರು ಪರಿಹಾರ ಕೊಡುವಂದ್ರೆ ಇನ್ನೂ ಸಂದರ್ಭ ಬಂದಾಗ ವಿಶೇಷ ಪ್ರಕರಣ ಅಂತೇಳಿ ಎಕ್ಸ್ಗ್ರೇಷನ್ ಕೂಡ ಜಾಸ್ತಿನೂ ಕೊಡುತ್ತೇವೆ. 10,781 ಸ್ಕ್ವೇರ್ ಫೀಟ್ ಬಗ್ಗೆ ಜಾಸ್ತಿನೂ ಕೂಡ ಕೊಡ್ತೇವೆ. ಯಾರ ಜೊತೆ ಈಗ ಅಲಿಗೇಷನ್ ಮಾಡಕ್ ಹೋಗಲ್ಲ, ಯಾರ ಬಗ್ಗೆನೂ ನಮ್ಗೆ ಬುದ್ಧಿ ಇಲ್ಲ. ಮುಖ್ಯಮಂತ್ರಿಗಳು 15ನೇ ತಾರೀಕಿಗೆ ಮೀಟಿಂಗ್ ಮಾಡ್ತಾರೆ. ನಾವು ಏನು ಹೇಳ್ಬೇಕಾಗಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಿದೀವಿ, ಮೀಟಿಂಗ್ ಅನೌನ್ಸ್ ಮಾಡ್ತಾರೆ. ಟಾಟಾ ನ್ಯಾನೋ ನೀವೇನಾದ್ರು ಆಫರ್ ಕೊಡ್ತೀರಾ ಸರ್? 17 ವರ್ಷ ಮುಗಿದೋಗಿದೆ. ಈಗ ಭಾಳ ಟೆಕ್ನಾಲಜಿ ಅಂತ ಬಂದಿದ್ದಾವೆ. ಈಗ ಸರ್ 17 ವರ್ಷ ಹಿಂದಿನ ಮಾತಾಡ್ತೀರಿ ನೀವು. ಸರ್ ಇದನ್ನ ಹೊರತುಪಡಿಸಿ ಸರ್, ಈಗ ಆಪರೇಷನ್ ಕಮಲ ಅಂತ ಶುರು ಮಾಡಿದಾರಂತೆ. ವಿಜಯಾನಂದ ಕಾಶ್ಯಪ್ನವರು ಮಾತು ಹೇಳಿದ್ದಾರೆ ಸರ್, ಎಲ್ಲಾ ಪಟ್ಟಿ ಮಾಡಿದ್ದಾರೆ. 55 ಜನ ಶಾಸಕರು ನನ್ನ ಹೆಸರು ಇರ್ಬೋದು ಅಂತ ಹೇಳಿದ್ದಾರೆ ಸರ್. ಪಟ್ಟಿ ಮಾಡಿ ಏಜೆಂಟ್ಗಳನ್ನ ಕಳಿಸ್ತಾ ಇದ್ದಾರೆ ಶಾಸಕರ ಮನೆಗಳಿಗೆ ಅಂತ. ನೋಡಿ, ಶಾಸಕರೇನು ನಮ್ಮ ಕಡೆ ಅಂತಲ್ಲ, ಹುಣಸೆ ಬೀಜ ಹುಣಸಿಕಪ್ಪತ್ತಿ ಏನಂತೀವಿ ನಾವು, ನಮ್ಮಲ್ಲಿ ಭಾಷೆದ ಹುಣಸಿಕಪ್ಪತ್ತಿ. ಎಷ್ಟಿದೆ? 130, ಈಗ 140 ಆಗಿದೆ. ಏನೋ ಈಗ ನೋಡ್ರಿ ಹೆಚ್ಚಿಗೆ ಆಗ್ತೀವಿ. ನಾ 1-2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರು, 2/3 ಎಷ್ಟು ರೀ? 85. 85 ಜನ ಶಾಸಕ ಸಿಗ್ತಾರೆ. ಹುಣಸಿಕಪ್ಪ ನಮ್ಮ ಹುಣಸಿ ಬೀಜ ಕಪ್ಪ ನಾವು ಅಂತ ಹೇಳ್ತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ ಸಲ ಒಂದು 15 ಜನ ಇತ್ತು. ಅವಾಗ ಏನೋ ಒಂದ್ಸಲ ಇದು ಮಾಡಿ ಸಾಧನೆ ಮಾಡಿದ್ರು. 85 ಜನ ಮಾಡಕ್ಕೆ ಕಾಂಗ್ರೆಸ್ನೊಳಗೆ ಇದನ್ನ ಯಾರು ಬ್ಲಾಕ್ ಮೇಲ್ ಮಾಡ್ತಾವ್ರ ಸರ್? ಇದೆಲ್ಲ ಹೂವಾಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ದೇ ಇರ್ತದೆ. ವಿಜಯಾನಂದ ಕಾಶ್ಯಪ್ನವರು ಅಲ್ಲ ಸರ್, ಬೆಂಕಿ ಇಲ್ದಲೆ ಒಗ್ಯಾಡಲ್ಲ ಸರ್. ಯಾವ ರೀತಿ ಹೇಳಿದ್ರೆ ಅವ್ರು ಬಿಜೆಪಿನ ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಅದು ವಿಜಯಾನಂದ ಕಾಶ್ಯಪ್ ಅವ್ರು ಹೇಳ್ಬೇಕು, ಅವರೇ ವಿಜಯಾನಂದ ಕಾಶ್ಯಪ್ ಸುಳ್ಳು ಹೇಳ್ತಾರೆ. ಆದ್ರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು ಅಷ್ಟೇ ಅಲ್ಲ. ಬಿಜೆಪಿನ ಹಿಂದೆನೂ ಹೇಳಿದ್ದೀನಿ, ಬಿಜೆಪಿಯ ಮತ್ತು JDS ನ ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕರ ಬಡಿತಾ ಇದಾರೆ. 15 ಜನ ನಮ್ ಕಡೆ ಬರ್ತಾ ಇದಾರೆ.
ಇಂಥದ್ರಾಗ ಆಪರೇಷನ್ ಕಮಲ ಮಾತಾಡ್ತಾ ಇದ್ದಾರೆ. ಸರ್ ಇವರು ಡಿ ಕೆ ಸರ್, ಈಗ ಶಿವಕುಮಾರ್ ಮತ್ತೆ ಅದನ್ನ ಸಿದ್ದರಾಮಯ್ಯ ನಡುವೆ ಕುರ್ಚಿ ಕದನ ನಡೀತಾ ಇದೆಯಲ್ಲ ಸರ್, ಅದ್ಯಾವ್ದು ಇದರ ಇಲ್ಲ ಒಂದು ನೋಡಿ. ಬಂಡವಾಳ ಏನಾದ್ರು ನೋಡಿ, ಆಗ್ತಿದ್ಯಾ? ನಮ್ಮ ಪಕ್ಷದಲ್ಲಿ ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ರು ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೆ ಅನ್ವಯಿಸ್ತದೆ, ಎಂ ಬಿ ಪಾಟೀಲ್ಗೂ ಅನ್ವಯಿಸ್ತದೆ, ಡಿ ಕೆ ಶಿವಕುಮಾರ್ಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ಸರ್, ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಇರ್ತೀನಿ ಅಂತ ಹೇಳಿದಾರೆ ಸರ್. ಆದ್ರೆ ಹೈಕಮಾಂಡ್ ನಾಯಕರು ಒಬ್ರು ಏನು ಬಾಯಿ ಬಿಡ್ತಿಲ್ವಲ್ಲ ಸರ್. 5 ವರ್ಷ ಇರ್ತಾರೆ, ಎಷ್ಟು ವರ್ಷ ಇರ್ತಾರೆ ಅನ್ನೋದು. ಸುರ್ಜೇವಾಲಾ ಬಂದು ಹೋದ್ರು ಏನ್ ಹೇಳ್ತೀರಾ, ಖರ್ಗೆ ಅವ್ರು ಇಲ್ಲೇ ಇರ್ತಾರೆ, ಅವರು ಏನ್ ಹೇಳ್ತೀರಾ? ಅದು ಹೇಳ್ಬೇಕಾಗ್ತದಾ? ಅಲ್ಲ, ಕರ್ನಾಟಕದವ್ರು ಕರ್ನಾಟಕದವ್ರೇ ಅಲ್ವಾ ಸರ್? ನಾನು ಮುಖ್ಯಮಂತ್ರಿ ಆಗಿದ್ರೆ 5 ವರ್ಷ ನಾನು ಮುಂದುವರಿತೀನಿ ಅಂತ ಹೇಳಿದಾರೆ ಅವರು. ತಪ್ಪೇನಿದೆ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.